you should keep this as standard. Okay, sin a minus b divided by sin a plus b ಅಂದರೆ ಡೈರೆಕ್ಟ್ ನೆನಪಿಟ್ಕೊಳ್ರಿ, ಇದು ಮೈನಸ್ ಇದ್ರೆ tan a minus tan b upon tan a plus tan b. Suppose if this is plus, then it will come this one. How? Sin a minus b means sin a cos b minus cos a sin b. Sin a cos b, sin a plus b means sin a cos b plus cos a sin b. ಫಾರ್ಮ್ಯುಲಾ ಇಲ್ಲಿ ನೋಡ್ರಿ, ಸೈನ್ ಇಲ್ಲಿ ಟ್ಯಾನ್ ಬರಬೇಕು, ಟ್ಯಾನ್ ಎ ಬರಬೇಕಂದ್ರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಬರಬೇಕು. ಟ್ಯಾನ್ ಎ ಈ ಕಾಸ್ ಬಿ ಹೋಗ್ಬಿಡ್ಬೇಕಂದ್ರೆ ಕಾಸ್ ಬಿ ಹೋಗಬೇಕು. ಸೊ ಡಿವೈಡ್ ಆನ್ ಟಾಪ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎ ಕಾಸ್ ಬಿ. ಇಲ್ಲಿ ಸೈನ್ ಎ ಕಾಸ್ ಬಿ ಡಿವೈಡೆಡ್ ಬೈ ಕಾಸ್ ಎ ಕಾಸ್ ಬಿ. ಸೈನ್ ಎ ಕಾಸ್ ಎ ಬಂದು ಟ್ಯಾನ್ ಎ ಆಯಿತು, ಸೈನ್ ಎ ಕಾಸ್ ಎ ಬಂದು ಟ್ಯಾನ್ ಎ ಆಯಿತು. ಕಾಸ್ ಬಿ ಕ್ಯಾನ್ಸಲ್ ಆಯ್ತು. ಓಕೆ, ಈ ಮೈನಸ್ ನೋಡ್ರಿ, ಇದು ಮೈನಸ್ ಇದೆ. ಸೊ cos a sin b, cos a cancel ಆಯ್ತು, sin b by cos b tan b. So this is the formula that we have for the important. Now, okay, you remember this as a standard result. Sin a minus b upon cos a cos b, sin b minus a upon cos b cos c. ಇದು ಬಿ ಸಿ ಇದ್ರೆ ಇದು ಬಿ ಸಿ ಇರ್ತದೆ. ಸೊ ದ ಆನ್ಸರ್ ಈಸ್ 0. ಯು ರಿಮೆಂಬರ್ ದಿಸ್ ಶುಡ್ ಬಿ ಸ್ಟ್ಯಾಂಡರ್ಡ್. ಎಲ್ಲನೂ ನೀವು ಸಾಲ್ವ್ ಮಾಡ್ಕೊಂಡು ಬರೋಕ್ಕಾಗೋದಿಲ್ಲ ಹಂಗೆ. ಸೊ ಯು ಹ್ಯಾವ್ ಟು ವರ್ಕ್ ಔಟ್ ಆನ್ ದ್ಯಾಟ್. ಓಕೆ, ದಿಸ್ ಇಸ್ ಲಿಟಲ್ ಬಿಗರ್ ಪ್ರಾಬ್ಲಮ್. ಏನು ಮಾಡ್ತಾರೆ, 3 to 4 ಪ್ರಾಬ್ಲಮ್ಸ್ ಸ್ವಲ್ಪ ದೊಡ್ಡದಾಗಿ ಕೊಡ್ತಾರೆ. ಅದರಾಗಿಂದ ಇದು 3 to 4 ಲಿಟಲ್ ಅಬೌಟ್ 2-3 ಮಿನಿಟ್ಸ್ ಹೋಗಂಗೆ ಕೊಡ್ತಾರೆ. ನೋಡ್ರಿ, ಇಲ್ಲಿ ಸೈನ್ ಎ ಕೊಟ್ಟಾರ, ಸೈನ್ ಬಿ ಕೊಟ್ಟಾರ. ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಏನು ಮಾಡೋದು, ಸೈನ್ ಎ ಪ್ಲಸ್ ಬಿನೂ ತೊಗೊಳ್ಬೋದು ಅಥವಾ ಕಾಸ್ ಎ ಪ್ಲಸ್ ಬಿ ಆಲ್ಸೋ ಇಸ್ ಪಾಸಿಬಲ್. ಸಮ್ ವಿ ವಾಂಟ್ ವಾಟ್ ಎ ಪ್ಲಸ್ ಬಿ. ಟ್ಯಾನ್ ತೊಗೊಳಕ್ಕೆ ಬರೋಂಗಿಲ್ಲ, ಬಿಕಾಸ್ ದೇರ್ ಇಸ್ ನೋ ಟ್ಯಾನ್ ಹಿಯರ್, ದೇರ್ ಇಸ್ ಸೈನ್ ಇಸ್ ದೇರ್. ಸೊ ಸೈನ್ ಎ ಪ್ಲಸ್ ಬಿ ಅಂದ್ರೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಓಕೆ, ನಾವು ಸೈನ್ ಎ ಈಸ್ ಗಿವನ್ ಕಾಸ್ ಬಿ. ಕಾಸ್ ಎ ಕಂಡು ಹಿಡಿಯೋಕೆ ಏನು ಮಾಡ್ಬೇಕು ನಾವು, ಟ್ರ್ಯಾಂಗಲ್ ಹಾಕಿ 1/10 ಅಂದರೆ √10 ಅಂದರೆ ಸ್ಕ್ವೇರ್. ಇದು ಸ್ಕ್ವೇರ್ ಮಾಡಿದರೆ 10 minus 1 9, ಸ್ಕ್ವೇರ್ ರೂಟ್ ಆಫ್ 9 3 ಬರ್ತದೆ. ಸಿಮಿಲರ್ಲಿ ಸೈನ್ ಬಿ ಅಂದ್ರೆ 1/√5. ಸೊ 5 minus 1 4, 4 2 ಆಗ್ತದೆ. ಸೊ ನಾವು ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್. ಓಕೆ, ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ವಾಟ್ ಹ್ಯಾಪನ್, ಸೈನ್ ಎ ಇಸ್ ವಾಟ್ 1/√10. ಕಾಸ್ ಬಿ ಇಸ್ ವಾಟ್ ಈಸ್ ಕಾಸ್ ಬಿ ಹಿಯರ್, ಇದು ಬಿ ಬರಬೇಕು. ಕಾಸ್ ಬಿ ಅಂದರೆ 2/√5 ಪ್ಲಸ್ ಕಾಸ್ ಎ. ಕಾಸ್ ಎ ಅಂದರೆ ಏನೈತೆ ನೋಡ್ರಿ, ವೇರ್ ಈಸ್ ಕಾಸ್ ಎ. ಸೊ ಕಾಸ್ ಎ ಈಸ್ 3/√10 ಆ್ಯಂಡ್ ಇಂಟು ವಾಟ್ ಇಟ್ ಈಸ್ ಕಾಸ್ ಸೈನ್ ಬಿ. ಸೈನ್ ಬಿ ಏನು ಕೊಟ್ಟಾರ್ರಿ, 1/√5. ನಾವು ವಾಟ್ ಈಸ್ ದ ಆನ್ಸರ್ ಓವರ್ ಹಿಯರ್, ಸಿ 2 + 3 ಎರಡು ಎಲ್ ಸಿ ಎಮ್ ಸೇಮ್ ಇರೋದ್ರಿಂದ 1 × 2 2, 3 × 1 3, ದಟ್ ಈಸ್ 5/√5 ಇಂಟು √10. ಓಕೆ, ಸೊ ಇಫ್ ಐ ಕಂಟಿನ್ಯೂ ದ್ಯಾಟ್ ನಾವು ಸಿ 5/√50 ಆಗ್ತದೆ. √25 2s are 50. 5 ಹೊರಗೆ ಹಾಕಿದ್ರೆ 5 ಕ್ಯಾನ್ಸಲ್ ಆಯಿತು, 1/√t. ಸೊ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ವಾಟ್ 1/√2. ಇಲ್ಲಿ ನಾವು ಹೀಗೆ ಕೇಳ್ಬೋದು, ವಾಟ್ ಆ್ಯಂಗಲ್ ಈಸ್ 1/√2? 45. ಸೊ ಎ ಪ್ಲಸ್ ಬಿ ಏನಾಗ್ತದೆ 45 ರನ್ರಿ ಆರ್ π/4. ಸೊ ಅವರ್ ಆನ್ಸರ್ ಈಸ್ 45 degrees. Now students listen, few of the important things I would say. ಇದನ್ನು 1 minute ಸ್ಕ್ರೀನ್ ಇಟ್ಟಿರ್ತೇನೆ. ಇವೆಲ್ಲನೂ ಸ್ಟ್ಯಾಂಡರ್ಡ್ಸ್, ಇವೆಲ್ಲನೂ ಸ್ಟ್ಯಾಂಡರ್ಡ್ಸ್ ಅಂತ ನೆನಪಿಟ್ಕೊಳ್ಬೇಕು, ನೀವು ಬರೀಬೇಕು. ನಾನು ನೋಟ್ಸ್ ಕೊಡೋದಕ್ಕಿಂತ ಹೆಚ್ಚಿಗೆ ಇದರಲ್ಲಿ ವಿಡಿಯೋನಲ್ಲಿರುವಂಥದ್ದು 2 to 3 times ಇರ್ತದೆ. ನಾವು ಲೈವ್ ಕ್ಲಾಸಲ್ಲಿ ಹೇಗೆ ನಾವು ಕಲಿಸ್ತೀವಿ ಅದನ್ನೇ ಮಾಡ್ತಾ ಇದ್ದೀವಿ. ವಾಟ್ ಎವರ್ ವಿ ಆರ್ ಟೀಚಿಂಗ್ ಇನ್ ಲೈವ್ ಕ್ಲಾಸ್, ದ್ಯಾಟ್ ಓನ್ಲಿ ಐ ಆಮ್ ಟ್ರೈಂಗ್ ಟು ಡೂ. ಸಿ ಆಲ್ ದೋಸ್ ಹಾರ್ಡ್ ಕಾಪಿ ವಾಟ್ ವಿ ಗಿವ್ ಮೇ ನಾಟ್ ಹ್ಯಾವ್ ಎವ್ರಿಥಿಂಗ್, but whatever we give on the video will have everything more than what is required. These notes are prepared for people who want to get their ranks within 40 50 or sometimes single digit also. Okay, even a person who can concentrate these notes and these teachings may get first rank also if his percentage is good, around 90 to 95 ಇರೋದಾದ್ರೆ there is every chance that he will get. So sin a plus b into sin a minus b ನೆನಪಿಟ್ಕೊಳ್ರಿ, ಒಂದೊಂದು ಹೇಳಲಿಕ್ಕೆ ಬರೋದಿಲ್ಲ. You can just pause it and write it down. Now understand this, you should consider it as standard ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಕೆಲವೊಂದು ಟ್ರಿಗ್ನೋಮೆಟ್ರಿಯಲ್ಲಿ ಸ್ಟ್ಯಾಂಡರ್ಡ್ ಅಂತ ಇಟ್ಕೊಳ್ರಿ. a plus b π/4 ಆದರೆ 1 + tan a 1 + tan b ಏನಾಗ್ತದೆ. ಸೊ tan a plus b ಫಾರ್ಮುಲಾ tan a plus tan b 1 - tan a tan b. What is a plus b? 45 means what 1 is equal to, ಇದನ್ನು ಈ ಕಡೆ ಮ್ಯಾಲೆ ಲಿಫ್ಟ್ ಮಾಡೋದು
ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಇದನ್ನು ಈ ಕಡೆ ತೊಗೊಳ್ರಿ. ಸೊ 1 ಪ್ಲಸ್ ಟ್ಯಾನ್ ಎ ಟ್ಯಾನ್ ಬಿ ಪ್ಲಸ್ ಟ್ಯಾನ್ ಎ ಟ್ಯಾನ್ ಬಿ ಇಲ್ಲಿ ಈಸ್ ಈಕ್ವಲ್ ಟು 1. ಇಲ್ಲಿ +1 ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡೋದು, ಇಲ್ಲಿ ಲೆಫ್ಟ್ ಹ್ಯಾಂಡ್ ಒಂದು ಆ್ಯಡ್ ಮಾಡೋದು, ಇಲ್ಲಿ ಕಾಮನ್ ತೆಗೀರಿ. ಇವು ಎರಡು ನಡುವೆ ಕಾಮನ್ ತೆಗೆದ್ರೆ ವಿ ವಿಲ್ ಗೆಟ್ ಇಟ್ ಆಸ್ ವಾಟ್ 1 ಪ್ಲಸ್ ಟ್ಯಾನ್ ಎ 1 ಪ್ಲಸ್ ಟ್ಯಾನ್ ಬಿ ವಿಚ್ ಆನ್ಸರ್ ಈಸ್ ಈಕ್ವಲ್ ಟು 2. ಇದನ್ನು ಸ್ಟ್ಯಾಂಡರ್ಡ್ ಅಂತ ಇಟ್ಕೊಳ್ರಿ. ಕೆಲವೊಂದು ಸ್ಟ್ಯಾಂಡರ್ಡ್ ಒಂದು 2-3 ಪೇಜ್ ಸ್ಟ್ಯಾಂಡರ್ಡ್ ಅಂತ ಇಟ್ಕೊಂಡ್ಬಿಡ್ಬೇಕು. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು. ದಿಸ್ ಇಸ್ ಲಿಟಲ್ ಇಂಟ್ರೆಸ್ಟಿಂಗ್ ಬೇಸ್ಡ್ ಆನ್ ಒನ್ ಫಾರ್ಮ್ಯುಲಾ. ಇಲ್ಲಿ ಮ್ಯಾಲೆ ಸೇ ಫಾರ್ಮ್ಯುಲಾ ಈಸ್ 1 ಪ್ಲಸ್ ಟ್ಯಾನ್ ಎ ಅಪಾನ್ 1 ಮೈನಸ್ ಟ್ಯಾನ್ ಎ. ಫಾರ್ಮ್ಯುಲಾ ಈಸ್ ಟ್ಯಾನ್ 45 ಪ್ಲಸ್ ಎ. ಅದು ಮೈನಸ್ ಇರೋದಾದರೆ 1 ಮೈನಸ್ ಟ್ಯಾನ್ ಎ ಅಪಾನ್ 1 ಪ್ಲಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಟ್ಯಾನ್ 45 ಮೈನಸ್ ಎ. ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಇದನ್ನು ಈ ರೂಪದಾಗ ಇದನ್ನು ಕನ್ವರ್ಟ್ ಮಾಡೋದು. ಯು ಹ್ಯಾವ್ ಟು ಕನ್ವರ್ಟ್ ದಿಸ್. ಹೌ ಈ ಕಾಸ್ 15 ಇದ್ದಿದ್ದ 1 ಬರಬೇಕಪ್ಪ ಅಂದ್ರೆ ಡಿವೈಡೆಡ್ ಬೈ ಕಾಸ್ 15. ಈಗ ಇಲ್ಲಿ ಹಿಂಗೆ ಮಾಡಿರಿ, ಇದನ್ನು ರಿವರ್ಸ್ ಮಾಡ್ಕೊರಿ. ಇದನ್ನು ರಿವರ್ಸ್ ಮಾಡ್ಕೊಂಡ್ರೆ ಏನಾಗ್ತದೆ ನೋಡ್ರಿ. ಇದು ರಿವರ್ಸ್ ಮಾಡ್ಕೊಂಡ್ರೆ ಸೈನ್ 15 ಬೈ ವಿಲ್ ಡೂ ಲೈಕ್ ದಿಸ್. ಓಕೆ, ವಿ ಕ್ಯಾನ್ ರಿವರ್ಸ್ ಇಟ್. 1 ಮಿನಿಟ್. ಈಗ ಕಾಸ್ 15 ಡಿವೈಡೆಡ್ ಬೈ ಎಲ್ಲ ಕಡೆನೂ ಕಾಸ್ 15 ಮಾಡಿರಿ. ಡಿವೈಡ್ ನ್ಯೂಮರೇಟರ್ ಡಿನಾಮಿನೇಟರ್ ಬೈ ಕಾಸ್ 15. ಸೊ ಕಾಸ್ 15 ಕಾಸ್ 15. Okay, so cos 15 by cos 15 1 plus sin 15 by cos 15 tan 15. ಇಲ್ಲಿನೂ 1 ಮೈನಸ್ ಟ್ಯಾನ್ 15. ಯಾವ್ದು ಬಂತ್ರಿ ಫಾರ್ಮುಲಾ? ಅದು ಮೇಲೆ ಪ್ಲಸ್ ಇರುವಂಥ ಫಾರ್ಮುಲಾ ಅಂದ್ರೆ ಇದು. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಟ್ಯಾನ್ 45 ಪ್ಲಸ್ ಎ ಅಂದ್ರೇನು? ಟ್ಯಾನ್ ಎ ಇಲ್ಲೇನೈತೆ 15. ಸೊ ಏನಾಗ್ತದೆ ಅದು? ಟ್ಯಾನ್ 60. ವಾಟ್ ಈಸ್ ಟ್ಯಾನ್ 60? ಇಟ್ ಈಸ್ √3. Very, very important problem. Very important problem what we have. You have to solve like this. Everybody teaches, everybody coaches, but important thing is that you should get the material. That's very important. Now these are standards. ಇದನ್ನು ನೀವು ಸ್ಟ್ಯಾಂಡರ್ಡ್ ಅಂತ ಬರ್ಕೊಳ್ಬೇಕು. ನಾ ಹೇಳೇನೆ 25% ಆಫ್ ದ ಕ್ವಶನ್ಸ್ ಆರ್ ಸ್ಟ್ಯಾಂಡರ್ಡ್. ಇದನ್ನು ಮುಂಚಿನ ಫಾರ್ಮುಲಾದ ನೋಡ್ರಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತ ಬರ್ಕೊಳ್ರಿ. ಓಕೆ, ಸೊ ದೀಸ್ ಆರ್ ಸ್ಟ್ಯಾಂಡರ್ಡ್. ನೋಟ್ ದೆಮ್ ಆಸ್ ಸ್ಟ್ಯಾಂಡರ್ಡ್. ಏನು ಮಾಡ್ಬೇಕು? ಸ್ಟ್ಯಾಂಡರ್ಡ್ ಎಷ್ಟೊಂದು ಸ್ಟ್ಯಾಂಡರ್ಡ್ ಸರ್ ನೋಡಿ. ನೀವು ಸ್ಟ್ಯಾಂಡರ್ಡ್ ಅಂತ ಅದ್ರ ಮೇಲಿನ ಫಾರ್ಮುಲಲ್ಲಿ ಡಿಸ್ಕಸ್ ಮಾಡಿದೆ ನೋಡ್ರಿ. ಸ್ಟ್ಯಾಂಡರ್ಡ್ ಅಂತಂದು 2 ಪೇಜ್ ಆಗ್ತಾವೆ. 2 ಪೇಜ್ ವಿತ್ ದ ಫಾರ್ಮುಲಾಸ್. ದಿಸ್ ಈಸ್ ಡಿಫಿಕಲ್ಟ್ ಪೋರ್ಷನ್. ದ್ಯಾಟ್ಸ್ ವೈ ಐ ಹ್ಯಾವ್ ಸೆಲೆಕ್ಟೆಡ್ ನೌ ಬಿಕಾಸ್ ಯು ಆರ್ ಲಿಟಲ್ ಕೂಲ್ at home. You don't have any other work. If you can finish this is carrying 8 marks. That means nearly 25% of 40 marks. If you can complete trigonometry, then think that you are done at least 50% of the total strength of mathematics. So you can definitely do it. This is another very easy problem. Tan A kottara, tan B kottara. What is tan A plus B? Formula we know. Tan A plus B is equal to tan A plus tan B, 1 minus tan A tan B. So 1 by 3 plus 1 upon 2. Tan A tan B fill ಮಾಡಿವಿ. ಇದು LCM ತಗೊಳ್ಳೋದು. 3 2s are 6. 3 plus 2 cross multiplication 5 by 6. 5 by 6 answer will come as 1. So your answer is 1 over here. This is another standard. Sin square A means 1 minus cos 2a by 2. Okay. This is another standard. Cos raised to 4 theta minus sin raised to 4 theta is cos 2 theta. ಹೆಂಗೆ ಬರ್ತದೆ ನೀವು ಟ್ರೈ ಮಾಡ್ಬೋದ್ರಿ. ಇದು cos square theta square sin square theta square. So a square minus b square ಅಂದ್ರೆ a square plus b square. a square plus b square into a square minus b square. So ಇದು 1 ಆಯ್ತಾ? 1 into this answer ಅಂದರೆ ಇದು cos 2 theta. ಇದು cos 2 theta. So our answer is cos 2 theta. This is very simple problem. Sin theta ಕೊಟ್ಟಾರ. sin 2 theta ಅಂದ್ರೆ ಏನ್ರಿ? What is sin 2 theta? You have only one formula for that. 2 sin theta cos theta. That is equal to 2 sin theta ಅಂದರೆ 3 by 5. Cos theta ಗೊತ್ತಿಲ್ಲ. We can put a triangle. Sin means what? 3 by 5. By using Pythagoras theorem, it is 4. So cos theta is 4 by 5. ಎಷ್ಟಾಯ್ತು ನೋಡ್ರಿ? 4 3s are 12. Okay. So 6 3 2s are 6. 6 4s are 24 divided by 5 5s are 25. Answer is 24 divided by 25. ನೆನಪಿಟ್ಟುಕೊಳ್ಳ್ರಿ. 61 ಪ್ರಾಬ್ಲಮ್ ಸ್ಟ್ಯಾಂಡರ್ಡ್ ಅಂತ ನೆನಪಿಟ್ಟುಕೊಳ್ಳೋದು ಚಲೋ. ಯು ಹ್ಯಾವ್ ಟು
ವರ್ಕ್ ಇಟ್ ಔಟ್ ಆನ್ ದ ಸ್ಟ್ಯಾಂಡರ್ಡ್ಸ್ ಮೋರ್. ಯಾಕಂದ್ರೆ ಅದನ್ನು ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗ್ತಾವೆ, ಕೊಡೋಂಗಿಲ್ಲ. ಬಟ್ ನೀವು ನೆನಪಿಟ್ಕೊಳ್ಬೇಕಾಕೈತೆ ಸ್ಟ್ಯಾಂಡರ್ಡ್. ಇದ್ರದ್ದು ಸ್ಟ್ಯಾಂಡರ್ಡ್ ಇದು tan 22.5. when it comes to tan 22.5, your answer is √2 - 1. ಇಲ್ಲಿ ಇದು ಆನ್ಸರ್ ಬರ್ತೈತೆ, ಇದು ಆನ್ಸರ್ ಬರ್ತೈತೆ ರೀ. ಇದು ಯಾವಾಗ 1/√2 + 1 ಈಸ್ ಎ ಕರೆಕ್ಟ್ ಆನ್ಸರ್. ಬಟ್ ಇದನ್ನು ರ್ಯಾಷನಲೈಸ್ ಮಾಡಿದಾಗ √2 + 1 ಇಂಟು √2 - 1 ಅಪಾನ್ √2 - 1 √2 ಏನಾಗ್ತದೆ ರೀ 2 2 - 1 1 ಆದರೆ ಇದು ಆನ್ಸರ್ ಬರ್ತೈತೆ. ಸೊ ಅವರ್ ಆನ್ಸರ್ ಈಸ್ ವಾಟ್? ದಿಸ್ ಈಸ್ ದ ಆನ್ಸರ್. ಬೋತ್ ಐದರ್ ಎ ಆರ್ ಬಿ ಆರ್ ಬೋತ್ ಎ ಆ್ಯಂಡ್ ಬಿ ಅಂತೇಳಿನೂ ಕೊಡ್ಬೋದು ಆನ್ಸರ್. Now check this simplification, very simple. 1 plus cos 2 theta ಅಂದರೆ 2 cos square theta plus ಇದ್ರ cos square minus ಇದ್ರ sin square. 1 plus cos 2x is 2 cos square x. Sin 2x means 2 sin x into cos x. Formulas ಭಾಳ ಅದಾವ್ರಿ. You have to work on that. Cos x by sin x is your cot x. You should know this is the answer for us. Now quickly we will go to this. Now here also same thing, say here 1 minus cos 2 theta is 2 sin square theta. 1 plus cos 2 theta is 2 cos square theta. ಕ್ಯಾನ್ಸಲ್ ಆದರೆ sin square by cos square tan square theta ಆತ್ರಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ನಮಗೆ tan theta ಬರ್ತದೆ. ಸೊ ಯು ಶುಡ್ ನೋ. Now you should be used to faster calculation. Check this problem. Here you should know 1 minus cos 2 theta ಇದೆ, 1 plus cos 2 theta ಇದೆ. ಅಪ್ಲೈ ಮಾಡಿರಿ. 1 minus cos 2 theta ಅಂದರೆ 2 sin square theta. sin 2 theta ಅಂದರೆ 2 sin theta into cos theta. 1 plus cos 2 theta means 2 cos square theta. sin 2 theta means 2 sin theta cos theta. ಇಲ್ಲಿ ಏನು ಕಾಮನ್ ಬರ್ತದೆ? sin theta 2 sin theta ಕಾಮನ್. So sin theta plus cos theta. Here you see what is the thing? 2 cos square theta, 2 cos theta common. ಮತ್ತೇನು ಉಳಿತು? cos theta plus sin theta ಎರಡು ಒಂದ. ಇವು ಎರಡು ಒಂದ ರೀ. ಸೊ ಎರಡು ಕ್ಯಾನ್ಸಲ್ ಅದು. 2 sin theta by cos theta. ಅಗೇನ್ ಯು ಆರ್ ಗೆಟಿಂಗ್ ಎಸ್ tan theta. ಇದು ಉಲ್ಟಾ ಇರೋದಾದರೆ, ಇದು ಕೆಳಗಿತ್ತು ಇದು ಮ್ಯಾಲಿರೋದಾದರೆ ಇಟ್ ಬಿಕಮ್ಸ್ cot theta. ಕನ್ಫ್ಯೂಷನ್ ಐತೆ ಮಾಡ್ರಿ. ಇದು ಮೇಲೆ ತೊಗೊಳ್ರಿ, ಇದು ಪ್ಲಸ್ ತೊಗೊಳ್ರಿ, ಇದು ಮೈನಸ್ ತೊಗೊಳ್ರಿ, cot theta ಬರ್ತದೆ. ಐ ವಿಲ್ ಲೀವ್ ದಿಸ್ ಟು ಯು. ಸೇಮ್ ಪ್ರಾಬ್ಲಮ್. ಈಗ ಏನು ಮಾಡಬೇಕು? ಇದು 1 plus cos 2 ಐತಲ್ಲ, ಈ ಕಡೆ ತೊಗೊಳ್ರಿ, ಇದು ಬಾಜುಗೆ ಬರ್ರಿ. 1 plus cos 2a plus sin 2a ಬರ್ತದೆ. ಇದು ಈ ಕಡೆ ತೊಗೊಳ್ರಿ, 1 minus cos 2a plus sin 2a. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಆನ್ಸರ್ ಏನು ಬರ್ತದೆ ನೋಡ್ರಿ. ದಿಸ್ ಇಸ್ ಲೆಫ್ಟ್ ಟು ಯು. Now consider this as standard. This is standard. sin 2 theta is 1 plus cos 2 theta. ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. sin 2 theta is 2 sin theta cos theta. ಇದನ್ನು ಮತ್ತು 1 plus cos 2 theta 2 cos square theta ಅಪ್ಲೈ ಮಾಡಿದ್ರೆ ಆನ್ಸರ್ ಬರ್ತದೆ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಆಸ್ ಎ ಸ್ಟ್ಯಾಂಡರ್ಡ್. ಪ್ಲೀಸ್ ರಿಮೆಂಬರ್ ಸಮ್ ಥಿಂಗ್ಸ್ ಆಸ್ ಎ ಸ್ಟ್ಯಾಂಡರ್ಡ್. ನಾವು ಡೌನ್ ಒನ್ ಸೀಟ್ ಇಸ್ ಈಸಿ. ನಾವು a plus b the whole square ಫಾರ್ಮುಲಾ ಹಚ್ಚಿರಿ. sin square theta plus cos square theta a square plus b square plus 2ab 2 sin theta cos theta. ಇದಂತೂ 1 ಆಯ್ತಾ. 1 plus 2 sin theta cos theta ಅಂದ್ರೆ sin 2 theta. ಸೊ ಯು ಸಿ ವಾಟ್ ಈಸ್ ದ ಥಿಂಗ್ ಹಿಯರ್? 1 plus sin 2 theta. ಎಲ್ಲೈತೆ ನೋಡ್ರಿ ಆನ್ಸರು? 1 plus sin 2 theta. ದಿಸ್ ಈಸ್ ಅವರ್ ಆನ್ಸರ್. ಇದು ಮೈನಸ್ ಬಂದರೆ ಇದು ಆನ್ಸರ್ ಬರ್ತದೆ. ಇಲ್ಲಿ ಪ್ಲಸ್ ಬಂದರೆ ಇದು ಆನ್ಸರ್ ಬರ್ತದೆ. ಎರಡೆರಡು ಮೂರು ಪ್ರಾಬ್ಲಮ್ಸ್ ನೋಡ್ಕೋಬೇಕಿಲ್ಲಿ. ವೈ ವೆನ್ ಯುಲ್ ಗೆಟ್ ದಿಸ್ ಒನ್, ವೆನ್ ಯುಲ್ ಗೆಟ್ ದಿಸ್ ಒನ್. ದಟ್ ಈಸ್ CET ನಾಟ್ ಅ ಜೋಕ್. Everybody can't teach it. Okay, so 69th problem, if you see standard, it is sin 4 theta is, this is the standard. Sin 2 theta, this is the standard. You should know the standard for